ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಶ್ರೀ ಪಾದುಕಾ ಸಹಸ್ರ ಸಮಾಖ್ಯ ಪದ್ಧತಿ ಪದ್ಯ 21. ವಂದೇ ವಿಷ್ಣುಪದಾಸಕ್ತಂ ತಂ ಋಷಿಂ ತಾಂ ಚ ಪಾದುಕಾಂ ಯಥಾರ್ಥಷಟಜಿತ್ ಸಂಜ್ಞಾ ಮಚ್ಚಿತ್ತ ವಿಜಯಾದ್ಯಯೋ. ಈ ಶ್ಲೋಕವನ್ನು ಶ್ರೀ ವೇದಾಂತ ದೇಶಿಕರು ದ್ವಂದ್ವಾರ್ಥದಲ್ಲಿ ರಚಿಸಿದ್ದಾರೆ. ಇಲ್ಲಿ ಪದಾಸಕ್ತಂ ಎಂದು ತೆಗೆದುಕೊಂಡರೆ ಪುಲ್ಲಿಂಗ ರೂಪಿಯಾಗಿದ್ದು ಅದು ಶ್ರೀ ಷಟಗೋಪರಿಗೆ ಸಲ್ಲುತ್ತದೆ. ಪದಾಸಕ್ತಾಂ ಎಂದು ತೆಗೆದುಕೊಂಡರೆ ಅದು ಸ್ತ್ರೀಲಿಂಗ ರೂಪಿಯಾದ ಪದವಾಗಿದ್ದು ಅದು ಪಾದುಕಾದೇವಿಗೆ ಸಲ್ಲುತ್ತದೆ. ಇಬ್ಬರಿಗೂ ಗುಣಗಳು ಒಂದೇ. ಇಬ್ಬರೂ ವಿಷ್ಣು ಪದಾಸಕ್ತರು, ವಿಷ್ಣುವಿನ ಪಾದಗಳಲ್ಲೇ ಆಸಕ್ತಿಯುಳ್ಳವರು. ಅದರಲ್ಲಿ ಒಬ್ಬರು ತಮ್ ಋಷಿಗಳಾದ ನಮ್ಮಾಳ್ವಾರರು, ಇನ್ನೊಬ್ಬರು ಪಾದುಕಾಂ ಪಾದುಕಾದೇವಿಯು. ಅವರಿಬ್ಬರಿಗೂ ಷಟಜಿತ್ ಎಂಬ ಹೆಸರು ಅನ್ವರ್ಥನಾಮವಾಗಿದೆ. ಮಚ್ಚಿತ್ತ ವಿಜಯಾದ್ಯಯೋಹೋ, ನನ್ನ ಮನಸ್ಸನ್ನು ಗೆದ್ದವರಾಗಿದ್ದಾರೆ ಅವರಿಬ್ಬರಿಗೂ ನಾನು ವಂದಿಸುತ್ತೇನೆ ಎಂದು ಹೇಳಿದ್ದಾರೆ ವೇದಾಂತ ದೇಶಿಕರು. ವೇದಾಂತ ದೇಶಿಕರ ಕವಿತಾ ಶಕ್ತಿ ಈ ಪದ್ಯದಲ್ಲಿ ಹೊಳೆಯುತ್ತಿದೆ. ಹಾಗೆ ಮುಂದೆ ಹೋಗ್ತಾ ಶ್ರೀ ವೇದಾಂತ ದೇಶಿಕರೆಂಬ ಕವಿ ತಾರ್ಕಿಕ ಸಿಂಹರ ಧೀಶಕ್ತಿಯನ್ನು ಪ್ರಖರತೆಯನ್ನು ನಾವು ಕಾಣ್ತಾ ಹೋಗಬಹುದು. ಇಲ್ಲಿ ಶ್ರೀ ವೇದಾಂತ ದೇಶಿಕರು ನಮ್ಮಾಳ್ವಾರರನ್ನು ನೇರವಾಗಿಯೇ ಪ್ರಸ್ತಾಪಿಸಿದ್ದಾರೆ. ಆದ್ದರಿಂದ ನಾವು ಸಹಿತ 12 ಜನ ಆಳ್ವಾರುಗಳಲ್ಲಿ ಬಹಳ ಮುಖ್ಯ ಆಳ್ವಾರರಾದ ನಮ್ಮಾಳ್ವಾರರ ವಿಷಯವನ್ನು ಸ್ವಲ್ಪ ತಿಳಿದುಕೊಳ್ಳಬೇಕು. ವೈಶಾಖೇತು ವಿಶಾಖಾಯಾಂ ಕುರುಕಾ ಪುರಿಕಾರಿಜಂ ಪಾಂಡ್ಯದೇಶೇ ಕಲೇರಾದೌ ಶಠಾರಿಂ ಸೈನ್ಯಪಂಭಜೆ ಎಂದು ಹೇಳಿರುವಂತೆ, ಇವರು ಕಲಿಯುಗ ಹುಟ್ಟಿದ 43ನೇ ದಿನ, ಅಂದರೆ ಪ್ರಮಾದಿನಾಮ ಸಂವತ್ಸರದ ವೈಶಾಖ ಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ ವಿಶಾಖ ನಕ್ಷತ್ರದಂದು ಹುಟ್ಟಿದರು. ಇವರ ತಂದೆ ತಾಯಿ ಇವರಿಗಿಟ್ಟ ಹೆಸರು ಮಾರನ್. ಮಕ್ಕಳು ಹುಟ್ಟಿದ ತಕ್ಷಣ ಶಟ ಎಂಬ ವಾಯುವು ಆವರಿಸಿ ಹೊಟ್ಟೆಯಲ್ಲಿದ್ದಾಗ ಅವರಿಗಿರುವ ಪೂರ್ವಚರಿತ್ರೆಯ ಪ್ರಜ್ಞೆಯನ್ನೆಲ್ಲ ಅಳಿಸಿಬಿಡುತ್ತದೆ ಎಂದು ಹೇಳುತ್ತಾರೆ. ಆದರೆ ಈ ಅಪರೂಪದ ಮಗುವಿಗೆ ಶಟ ಎಂಬ ವಾಯುವು ಆವರಿಸಲಿಲ್ಲ. ವಿಶ್ವಕ್ಸೇನರ ಅವತಾರವಾದ್ದರಿಂದ ಶಟವನ್ನು ತಮ್ಮ ಹೂಂಕಾರದಿಂದ ಓಡಿಸಿಬಿಟ್ಟರು ಎಂದು ಹೇಳುತ್ತಾರೆ. ಹುಟ್ಟಿದ ತಕ್ಷಣ ಈ ಮಗು ಅಳಲಿಲ್ಲ, ಕಣ್ಣು ತೆರೆಯಲಿಲ್ಲ, 16 ವರ್ಷಗಳ ಕಾಲ ಉಣಲಿಲ್ಲ. ಆದರೂ ಷಟಗೋಪರೆಂದೇ ಹೆಸರಾದ ಇವರು ಪುಷ್ಟಿಯಿಂದ ಬೆಳೆದರು. ಆದಿನಾಥನ ಕೃಪೆಯಿಂದ ಇವರು ದೇವಾಲಯದ ಆವರಣದಲ್ಲಿದ್ದುಕೊಂಡೇ ಬೆಳೆದರು. 16 ವರ್ಷಗಳ ಕಾಲ ಮುದ್ರಾಯುಕ್ತರಾಗಿ ಪದ್ಮಾಸೀನರಾಗಿ ತಪಸ್ಸಿನಲ್ಲಿ ನಿರತರಾಗಿದ್ದರು. ಕ್ರಮವಾಗಿ ಮಾರನ್ ಅಥವಾ ಷಟಗೋಪರು ತಮಿಳು ಭಾಷೆಯಲ್ಲಿ ತಿರುವಿರುತ್ತಂ, ತಿರುವಾಶಿರಿಯಂ, ಪೆರಿಯ ತಿರುವಂದಾದಿ, ತಿರುವಾಯ್ಮೊಳಿ ಎಂಬ 4 ತಮಿಳು ಪ್ರಬಂಧಗಳನ್ನು ರಚಿಸಿದರು. ದ್ವಾಪರ ಯುಗದಲ್ಲಿ ಅಂತ್ಯದಲ್ಲಿ ಈಗಾಗಲೇ 4 ಜನ ಆಳ್ವಾರಗಳು ದಿವ್ಯ ಪ್ರಬಂಧವನ್ನು ರಚಿಸಿದ್ದರು. ಇದರಿಂದಾಗಿ ಸಂಸ್ಕೃತದ 4 ವೇದಗಳ ಸಾರ, ಉಪನಿಷತ್ತುಗಳ ಸಂದೇಶ ಎಲ್ಲವೂ ತಮಿಳಿನಲ್ಲಿ ಸುಲಭವಾಗಿ ದೊರಕುವಂತಾಯಿತು. ಇನ್ನು ನಮ್ಮಾಳ್ವಾರರ ದಿವ್ಯ ಸೂಕ್ತಿಗಳು ಶ್ರೀಮನ್ನಾರಾಯಣನ ಸರ್ವೋತ್ತಮತ್ವವನ್ನು, ಅವನಿಗೂ ಜೀವಾತ್ಮರಿಗಳಿಗೂ ಇರುವ ಸಂಬಂಧವನ್ನು, ಭೇದವನ್ನು, ಅವನನ್ನು ಪ್ರಸನ್ನಗೊಳಿಸಲು ಭಕ್ತಿ ಪ್ರಪತ್ತಿಗಳೇ ಉಪಾಯವೆಂಬುದನ್ನು, ಪರಮಾತ್ಮನಿಗೆ ನಿತ್ಯ ಕೈಂಕರ್ಯ ಮಾಡುವುದೇ ಪರಮಪುರುಷಾರ್ಥವೆಂದು ತಿಳಿಸಿದೆವು. ಇವರ ಕಾಲದಲ್ಲೇ ಇದ್ದವರು ಮಧುರಕವಿ ಆಳ್ವಾರರು. ನಂತರ ಬಂದವರು 7 ಜನ ಆಳ್ವಾರುಗಳು. ಇವರೆಲ್ಲರಿಂದ ತಮಿಳಿನಲ್ಲಿ ದ್ರವಿಡೋಪನಿಷತ್ತೆಂದೇ ಪ್ರಸಿದ್ಧವಾದ 4000 ದಿವ್ಯ ಪ್ರಬಂಧಗಳ ರಚನೆಯೂ ಆಯಿತು. ಆದರೆ ಕಾಲಕ್ರಮೇಣ ಪರಕೀಯರ ದಾಳಿಯಿಂದ ಇವೆಲ್ಲವೂ ಲುಪ್ತವಾಗಿ ಹೋಯಿತು. 8ನೇ ಶತಮಾನದಲ್ಲಿ ಶ್ರೀನಾಥ ಮುನಿಗಳು ಇದೇ ಆಳ್ವಾರ್ ತಿರುನಗರಿಯಲ್ಲಿ ಆದಿನಾಥರ ಸನ್ನಿಧಿಯಲ್ಲಿ ನಮ್ಮಾಳ್ವಾರರು ತಪಸ್ಸು ಮಾಡಿದ ಜಾಗದಲ್ಲಿ ಕಣ್ಣಿನುನ್ ಚಿರುತ್ತಾಂಬು 12,000 ಬಾರಿ ಜಪ ಮಾಡಿದರು. ಆಗ ನಮ್ಮಾಳ್ವಾರರಿಂದ ಯೋಗ ದಶೆಯಲ್ಲಿ ಎಲ್ಲ 4,000 ದಿವ್ಯ ಪ್ರಬಂಧಗಳು ನಾಥಮುನಿಗಳಿಗೆ ಉಪದೇಶವಾಯಿತು. ದ್ರವಿಡೋಪನಿಷತ್ ಮತ್ತೆ ಜಗತ್ತಿಗೆ ಲಭ್ಯವಾಯಿತು. ಇದರಿಂದಾಗಿ ಷಟಗೋಪರಿಗೆ ನಮ್ಮಾಳ್ವಾರೆಂಬ ಹೆಸರೇ ಪ್ರಸಿದ್ಧವಾಯಿತು. ನಮ್ಮಾಳ್ವಾರರ ವಿಷಯ ಮತ್ತೆ ಹೇಳ್ತಾ ಹೋಗ್ತೇನೆ. ಇಂತಹ ನಮ್ಮಾಳ್ವಾರರನ್ನು, ಪಾದುಕಾದೇವಿಯನ್ನು ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ನಮಿಸಿದ್ದಾರೆ. ಷಟಜಿತ್, ಶಠಾರಿ ಎಂಬ ಅನ್ವರ್ಥ ಹೆಸರುಳ್ಳ ನನ್ನ ಮನಸ್ಸನ್ನು ಗೆದ್ದಿರುವ ನಿಮ್ಮೆಬ್ಬರಿಗೂ ಪ್ರಣಾಮ ಮಾಡುತ್ತೇನೆ ಎಂದಿದ್ದಾರೆ.